ಅತ್ತೆ, ನನಗೆ ಗೊತ್ತಿತ್ತು ಅಂಜಲಿ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಅವಳು ದೊಡ್ಡಪ್ಪನ ಜೊತೆ ಗೇಮ್ ಆಡಿ ಸೋತೋದ್ಲು. ಸಾರಿ ಅತ್ತೆ, ನನ್ನ ಕೈಲೂ ಏನೂ ಮಾಡೋಕ್ಕಾಗಲಿಲ್ಲ. ಲಡ್ಡು, ಏನೋ ಆಗಿದೆ ನಿಂಗೆ? ನೀನು ಯಾಕೆ ಅಳ್ತಾ ಇದೆಯಾ? ಸಿಂಧು ಏಕೆ ಹಂಗಳ್ತಿದ್ದಾನೆ? ಏನೇನೋ ಮಾತಾಡ್ತಾನೆ, ಸೋತಿದ್ದಾನೆ ಅಂತಾನೆ. ಅದೇನಿಲ್ಲ ಅಮ್ಮ, ಅವ್ನು ಸಾಕ್ಷಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವಳು ಇವಾಗ ಮದುವೆಗೆ ಹೋಗ್ತಾಳೆ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ ಅಷ್ಟೇ. ಅಷ್ಟೇನಾ? ಸಮಾಧಾನ ಮಾಡ್ಕೋದಿತ್ತು. ಅತ್ತೆ ಅವಾಗವಾಗ ಬರ್ತಾ ಇರ್ತಾರೆ, ನೀನು ಅವ್ರ ಮನೆಗೆ ಹೋಗ್ತಾ ಇರ್ತೀಯ. ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ? ಬಂದರೆ ಮುಂದಿನ ಕೆಲಸ ನೋಡೋಣ. ಅಯ್ಯೋ, ನಾ ತಟ್ಟೆ ಬಟ್ಲು ಮರ್ತೇ ಬಿಟ್ಟೆ. ಸಾಕ್ಷಿ, ಒಂದು ನಿಮಿಷ ಬಂದೆ. ಇಲ್ಲ ಅತ್ತೆ, ಇನ್ಯಾವ ಹೋಪ್ಸು ಇಲ್ಲ. ಅಂಜಲಿ ನಂಬಿದ್ರೆ ಇವಾಗ ಬಾಸ್ ಮಗನೇ ಮದುವೆ ಆಗಬೇಕು. ಅವಳೊಬ್ಳು ಯೂಸ್ಲೆಸ್ ಫೆಲೋ. ಅವಳ ಕೈಲಿಂದ ಏನೂ ಮಾಡೋಕ್ಕಾಗಲ್ಲ. ಲಡ್ಡು, ಪ್ಲೀಸ್ ಪುಟ್ಟ, ಅಂಜಲಿಗೆ ಯಾಕೆ ಬೈತಿದ್ಯಾ? ಪಾಪ, ಅದೊಂದು ಪುಟ್ಟ ಹುಡುಗಿ. ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಅವಳೇನು ಮಾಡೋಕ್ಕಾಗತ್ತೆ ಹೇಳು? ಅಷ್ಟು ಪುಟ್ಟ ಹುಡುಗಿ ಜೊತೆ ದೊಡ್ಡೋರೆಲ್ಲ ಯುದ್ಧಕ್ಕೆ ನಿಂತರೆ ಹೇಗೆ ಗೆಲ್ತಾಳೆ ಪುಟ್ಟ? ಮ್ಯಾಜಿಕ್ ಮಾಡಬಾರ್ದು ಅಂತ ಆ ಪುಟ್ಟ ಹುಡುಗಿ ಕೈ ಬೇರೆ ಕಟ್ ಹಾಕಿದ್ದಾರೆ. ನೀವು ಈಗಲೇ ಹೇಗಾದ್ರೂ ತಪ್ಪಿಸ್ಕೊಂಡು ಮನೆಯಿಂದ ಓಡ್ ಹೋಗ್ಬಿಡಿ ಅತ್ತೆ. ಇಲ್ಲ ಲಡ್ಡು, ನಾನು ಅವತ್ತೇ ಓಡ್ ಹೋಗ್ತಿದ್ದೆ, ಆದರೆ ಅಂಜಲಿ ತಡೆದ್ಬಿಟ್ಲು. ಇವಾಗ ತುಂಬ ಲೇಟಾಗಿ ಹೋಗಿದೆ. ನಾನು ಮನೆ ಬಿಟ್ಟು ಓಡ್ ಹೋದ್ರೆ ಅಂಕಿತನ ಭವಿಷ್ಯಕ್ಕೆ ತೊಂದರೆ ಆಗತ್ತೆ. ಅಣ್ಣ, ಅಮ್ಮ, ಅತ್ತಿಗೆ ಎಲ್ಲರಿಗೂ ಅವಮಾನ ಆಗತ್ತೆ. ಬೇಡ ಲಡ್ಡು, ಸಾಕು. ಅದ್ರ ಬದಲು ನಾನೇ ಸೋತು ಹೋಗ್ತೀನಿ. ರಘು ಅಂಕಲ್ ಜೊತೆ ಮದುವೆ ಮಾಡ್ತೀನಿ ಅಂತ ತಿಳಿದೆ ಅಷ್ಟೇ. ನನಗೆ ಸಮಸ್ಬಿಡಿ ಅತ್ತೆ, ಪ್ಲೀಸ್. ಲಡ್ಡು, ಹೋಗ್ಲಿ ಬಿಡು ಪುಟ್ಟ, ನೀನು ಅಳ್ಬೇಡ. ಕೇಳು, ಈ ಅತ್ತಿಗೆ ಯೋಚನೆ ಬಿಟ್ಬಿಡು. ನನ್ನ ಕತೆ ಮುಗ್ದೋಯ್ತು ಲಡ್ಡು. ಕೀರ್ತಿ, ಹ್ಞೂ ಚಿಕ್ಕಮ್ಮ, ಬೇರೆ ದಾರಿನೇ ಇಲ್ಲ. ಅವಳು ತುಂಬಾ ತಲೆ ಕೆಡಿಸ್ಕೊಂಡ್ಬಿಡ್ತಾಳೆ. ಮದ್ವೆನ ಬೇಡ ಅಂತ ಹೊರಟ್ಬಿಟ್ರೆ ಏನ್ ಮಾಡ್ತೀಯಾ? ಅಯ್ಯೋ, ಇವಳು ಮದುವೆನ ನಿಲ್ಲಿಸೋ ಆಗಿದ್ದಾಳೆ. ಮೊದಲು ಹೋಗಿ ಅವ್ರಿಗೆ ಹೇಳಬೇಕು. ಇಲ್ಲ, ಈ ವಿಷಯ ನಾನು ಅಮ್ಮನ ಗಮನಕ್ಕೆ ತಂದುಬಿಡ್ತೀನಿ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಈ ವಿಷಯ ಅಮ್ಮಂಗೆ ಹೇಳಬೇಕಿತ್ತು ಅಂತ ಹೀಗೆ ಅನ್ನಿಸ್ತಿದೆ. ಇವಾಗಲಾದರೂ ಹೇಳಿಬಿಟ್ಟು ನನ್ನ ಜವಾಬ್ದಾರಿನ ಕಳ್ಕೊತೀನಿ. ನನ್ನ ಮನ್ಸಿಗಾದರೂ ಹಗ್ರ ಆಗುತ್ತೆ. ಆಮೇಲೆ ಅವ್ರಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ನನ್ನ ಮಾತು ಕೇಳು ಕೀರ್ತಿ, ದುಡುಕ್ಬೇಡ. ರೀ, ಒಂದು ನಿಮಿಷ ಬನ್ನಿ ಇಲ್ಲಿ. ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿ ಅಂತ ಹುಡ್ಕೋದು ನಿಮ್ಮನ್ನ? ಅಲ್ಲೇನೋ ಕೆಲಸ ಮಾಡ್ತಿದ್ದೆ. ಯಾಕೆ ಟೆನ್ಷನ್ಲಿದೆಯಾ? ಏನಾಯ್ತು? ರೀ, ದೊಡ್ಡ ಅನಾಹುತನೇ ಆಗೋಗುತ್ತೆ. ಏನು ಹೇಳ್ತಿದ್ದೆ ಸಿಂಧು? ಗಾಡ್, ವಿಷಯ ಮದುವೆ ನಿಲ್ಲೋ ತನಕ ಬಂದಿದೆಯಲ್ಲ. ನೀನಾದರೂ ಹುಡುಗಿನ ಕೈಕಾಲು ಹಿಡಿದು ಕೇಳ್ಕೊಬೇಕು ತಾನೆ, ಅದು ಬಿಟ್ಟು ಇಲ್ಲಿಗೆ ಬಂದಿದೆಯಲ್ಲ. ರೀ, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅದಕ್ಕೆ ಮೊದಲು ಈ ವಿಷಯ ನಿಮ್ಗೆ ಹೇಳೋಣ ಅಂತ ಓಡ್ ಬಂದೆ. ನಡಿ, ಅತ್ತೆ ಹೇಳೋಣ. ಯಾರಾದರೂ ಹೆಂಗಸರಿದ್ರೆ ಒಳ್ಳೇದು.
ನೀನು ಹೇಳೋಕ್ಕಾಗಲ್ಲ ಅಂತಿದ್ಯಾ? ಅಮ್ಮಂಗೆ ಹೇಳಿದ್ರೆ ಎದೆ ಹೊಡ್ಕೊಂಡ್ಬಿಡ್ತಾಳೆ. ಆವಾಗ ಹೇಳಲ್ವಾ? ಅಯ್ಯೋ ಆ ದೊಡ್ಡ ರಾದಂತ ಆಗುತ್ತಮ್ಮ. ವಿಷಯನ ನಾವೇ ಮ್ಯಾನೇಜ್ ಮಾಡೋಣ. ಎಲ್ರಿಗೂ ಬಿದ್ದರೆ ಕಷ್ಟ ಆಗುತ್ತೆ. ನಡಿ. ಅತ್ತೆ ಅತ್ತೆ ಏನಾಯ್ತ ನಿಂಗೆ? ಮಾಡ್ಕೊ. ಬಾಗಿ ಸರಿಯಾಗಿ ಎಚ್ಚರ ಮಾಡ್ಕೊಂಡು ನೋಡು. ಅದು ಭೂತ ಅಲ್ಲ, ಸಿಂಧು. ಎಚ್ಚರ ಮಾಡ್ಕೋ. ಅಯ್ಯೋ ನೀನಾ? ನನಗೆ ಭೂತದ ಥರ ಕಂಡುಬಿಡ್ತು ಕಣೆ. ಆಗಿ ಮದುವೆ ಮನೇಲಿ ನೀನು ಹೀಗೆ ಭೂತ ಭೂತ ಅಂತ ಕಿರ್ಚ್ಕೊಂಡ್ರೆ ಬಂದಿರೋರೆಲ್ಲ ಎದ್ದು ಓಡೋಗ್ತಾರೆ ಅಷ್ಟೇ. ಸಿಂಧು, ನೀನು ಯಾಕೆ ಇವಳು ಎಬ್ಸಕ್ಕೆ ಹೋದೆ? ಏನಾದ್ರು ಕೆಲಸ ಇದ್ರೆ ನನ್ನನ್ನು ಎಬ್ಬಿಸ್ಬೋದಾಗಿತ್ತಲ್ವಾ? ಅದು ಏನಿಲ್ಲ, ನಿಮಗೆ ನಿದ್ದೆ ಬಂದಿರುತ್ತೇನೋ ಅಂತ. ನನಗೆ ನಿದ್ದೆ ಬರೋಕ್ಕೆ ಹೇಗೆ ಸಾಧ್ಯ ಸಿಂಧು? ನಾಳೆ ನನ್ನ ಮಗಳ ಕುತ್ತಿಗೆಗೆ ತಾಳಿ ಬೀಳೋ ತನಕ ನಂಗೆ ನಿದ್ದೆ ಎಲ್ಲಮ್ಮ ಬರುತ್ತೆ. ಯಾವ್ಯಾವುದೋ ಗಂಡಾಂತರಗಳು ದಾಟಿ ಈ ಹಂತಕ್ಕೆ ಬಂದು ನಿಂತಿದೆ. ಸತ್ಯ, ಆ ದೇವ್ರ ದೊಡ್ಡೋನು. ಇದೊಂದು ರಾತ್ರಿ ಸುಸೂತ್ರವಾಗಿ ಕಳೆದುಬಿಟ್ಟೆ ನಾಳೆಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ. ಹೌದೌದು, ಸೆರಗಲ್ಲಿ ಕೆಂಡ ಕಟ್ಕೊಂಡು ನಿದ್ದೆ ಮಾಡೋಕ್ಕಾಗತ್ತಾ? ನಾನು ಅದಕ್ಕೆ ಇಷ್ಟೊತ್ತನ ಮಾತಾಡ್ತಾನೆ ಇದ್ವಿ. ಈಗ ನನಗೆ ನಿದ್ದೆ ಜಂಪ್ ಹತ್ತಿತ್ತು ನೋಡು. ಅಮ್ಮ ಸಾಕ್ಷಿ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾಳೆ. ಅಲ್ಲಿ ನೋಡಿದ್ರೆ ಅವಳ ಮದುವೆ ನಿಲ್ಲಿಸೋ ಪ್ರಯತ್ನ ನಡೀತಿದೆ. ಈಗ ವಿಷಯ ಹೇಳದೇ ಇರೋ ಹಾಗಿಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದು. ಛೇ, ಈ ಅತ್ತೆ ಎಲ್ಲ ಹಾಳು ಮಾಡಿಬಿಟ್ರು. ಇವ್ರಿಗೆ ಸ್ವಲ್ಪನೂ ಸುಳಿವು ಸೂಕ್ಷ್ಮನೇ ಇಲ್ಲ. ಯಾಕಿಬ್ರು ಈ ಥರ ನಿಂತಿದ್ದೀರಾ? ಸರಿ, ಇಷ್ಟೊತ್ತಲ್ಲಿ ಇವಳು ನೆಪ್ಸೋಂಥ ಅಗತ್ಯ ಏನಿತ್ತು? ಯಾಕಿಬ್ರು ಈ ಥರ ಮಾತಾಡದೆ ನಿಂತಿದ್ದೀರಾ? ಸುಹಾಸ, ಏನಾಯ್ತಪ್ಪ? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಪರವಾಗಿಲ್ಲ, ಹೇಳೋ. ಇಲ್ಲಿ ನೀನು ಸಾಕ್ಷಿ ಮದುವೆ ಹೂ ಎತ್ತದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ಯಾ. ಅಲ್ಲಿ ನೋಡಿದ್ರೆ ಸಾಕ್ಷಿ ಮದುವೆ ನಿಲ್ಲಿಸೋ ಪ್ರಯತ್ನ ನಡೀತಾ ಇದೆ. ಸುಹಾಸ, ಏನು ಹೇಳ್ತಾ ಇದೆಯೋ ನೀನು? ಈ ವಿಷಯ ನಿನಗೆ ಗೊತ್ತಾದರೆ ನೀನು ಎದೆ ಒಡೆದೋಗುತ್ತೆ ಅಂತ ನಮ್ಗೆ ಗೊತ್ತು. ಅದಕ್ಕೆ ಅತ್ತೆಗೆ ವಿಷಯ ಹೇಳೋಣ ಅಂತ ಬಂದ್ವಿ. ಅವ್ರು ನೋಡಿದ್ರೆ ಜೋರಾಗಿ ಕಿರ್ಚಾಡಿ ನೀನು ಹೇಳೋ ಹಾಗೆ ಮಾಡಿದ್ರು. ಈಗ ನಿಂಗೂ ಹೇಳಲೇಬೇಕಾಗಿದೆ. ಅದೇನು ಅಂತ ಬೇಗ ಹೇಳು. ಸಾಕ್ಷಿ ಮದುವೆ ನಿಲ್ಸಕ್ಕೆ ಹೊರಟಿರೋರು ಯಾರು? ಆ ಭೂತ ಮದುವೆ ನಿಲ್ಸಲ್ಲ, ನಾನೇನು ಮ್ಯಾಜಿಕ್ ಮಾಡಲ್ಲ ಅಂತ ಹೇಳಿತ್ತಲ್ಲಪ್ಪ. ಸಾಕ್ಷಿ ರಘುನ ಪ್ರೀತಿಸ್ತಿರೋ ವಿಷಯ ಕಮಲ್ ತಂಗಿ ಕೀರ್ತಿ ಗೊತ್ತಾಗಿದೆ. ಅವಳೀಗ ಅವ್ರ ಅಮ್ಮಂಗೆ ಹೇಳೋಕೆ ಹೊರಟಿದ್ದಾಳೆ. ಅವರಿಗೆ ಅಂದರೆ ವಿಷಯ ಗೊತ್ತಾದರೆ ಅವಳು ಚಿತ್ರ ಹಿಂಸೆ ಕೊಟ್ಟು ಲೈಫ್ ಲಾಂಗ್ ಬಿಲ 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 ಅಂತ ಒದ್ದಾಡಬೇಕು. ಬದುಕಕ್ಕೂ ಆಗಬಾರ್ದು, ಸಾಯಕ್ಕೂ ಆಗಬಾರ್ದು.